ಅನ್ನದ ಋಣ ಯಾರ್ಯಾರಿಗೆ ಎಲ್ಲೆಲ್ಲಿಟ್ಟಿದ್ದಾನೋ ದೇವರು ಗೊತ್ತಿಲ್ಲ. ಆದರೆ ಯಾರ ಮನೇಲಿ ಋಣ ಇರುತ್ತೋ ಅಂಥವ್ರ ಮನೇಲಿ ಮಾತ್ರ ಒಂದು ತುತ್ತು ಅನ್ನ ತಿನ್ನೋಕ್ಕೆ ಸಾಧ್ಯ. ಋಣ ಇಲ್ಲ ಅಂತ ಅಂದರೆ ಅಂಥವ್ರ ಮನೇಲಿ ಒಂದು ಲೋಟ ನೀರು ಕುಡಿಯೋಕ್ಕೆ ಕೂಡ ಸಾಧ್ಯ ಇಲ್ಲ ಫ್ರೆಂಡ್ಸ್, ಅಲ್ವಾ? ಏನು ಹೇಳ್ತೀರಿ? ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. TRD ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ರಾತ್ರಿ 9:15, ಸೊ ಊಟದ ಸಮಯ. ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸಡನ್ನಾಗಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಇದು ಹಿಂಗೆ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇದು ಏನು ಅಂದರೆ, ಯಾಕೋ ಇದು ನನ್ನ ಮಗ ತಿಂದು ಟೇಸ್ಟ್ ಹೇಳಿದ ಮೇಲೆ ಸ್ಪೆಷಲ್ ಅಂತ ಅನ್ನಿಸ್ತು. ಪನ್ನೀರ್ ಕರಿ ಮತ್ತು ಚಪಾತಿ. ನೋಡಿ, ಚಪಾತಿ ಇದು ನಾವು ಮಾಡಿರೋ ಚಪಾತಿ ಅಲ್ಲ. ನೋಡಿ, ಒಂದೊಂದು ಚಪಾತಿ ಈ ಇದರಲ್ಲಿ ನಾನು 2 ಚಪಾತಿ ಮಾಡ್ತೀನಿ, ಅಷ್ಟು ದಪ್ಪ ಇದೆ ಇದು ಚಪಾತಿ. ಚೆನ್ನಾಗಿ ಮಾಡಿದ್ದಾರೆ, ದಪ್ಪ ದಪ್ಪ ಚಪಾತಿ. ಆಮೇಲೆ ಒಂದು 5 ಚಪಾತಿ ಕೊಟ್ಟಿದ್ದರು. ನನ್ನ ಮಗ 3 ಚಪಾತಿ ತಿಂದು 2 ಚಪಾತಿ ಬಿಟ್ಟಿದ್ದಾನೆ. ಆಮೇಲೆ ಇದು ಪನ್ನೀರ್ ಕರಿ. ನಾನು ಹೇಗಿದೆ ಅಂತ ಅಂದೆ. ಭಾಳ ಸೂಪರಾಗಿದೆ. ಥರ ಕರಿ ಎಷ್ಟು ದುಡ್ಡು ಕೊಟ್ಟರು, ಎಲ್ಲಿ ದುಡ್ಡು ಕೊಟ್ಟರು ಸಿಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ದ. ಸೊ ಅವರೆಲ್ಲ ನಾರ್ತ್ ಕಡೆ ಅವರು. ಈ ಥರ ನನ್ನ ಮಗ ಹೇಳ್ತಾ ಇದ್ದ. ಇದೇನೋ ಪಲಾವ್ ಎಲೆ ಎಲ್ಲ ಹಾಕಿದ್ದಾರೆ, ಮತ್ತು ಏನು ಆಲೂಗಡ್ಡೆ ಹಾಕಿದ್ದಾರೆ, ಪನ್ನೀರ್ ಹಾಕಿದ್ದಾರೆ, ಈರುಳ್ಳಿ ಕಾಣಿಸ್ತಾ ಇದೆ, ಟೊಮೊಟೊ ಕಾಣಿಸ್ತಾ ಇದೆ, ಆಮೇಲೆ ಇದು ಕಸ್ತೂರಿ ಮೇಥಿ ಹಾಕಿದ್ದಾರೆ. ಸೊ ಅವ್ರದ್ದು ಕರಿ ಒಂದು ರೀತಿ ಡಿಫ್ರೆಂಟು. ಅದಕ್ಕೆ ಇವಾಗ ನಾನು ಒಂಚೂರು ಟೇಸ್ಟ್ ಮಾಡ್ತೀನಿ ಹೇಗಿದೆ. ಅವನು ನನ್ನ ಮಗ ಹೇಳಿದ್ನಲ್ಲ, ಅದಕ್ಕೋಸ್ಕರ ಟೇಸ್ಟ್ ಮಾಡ್ತಾ ಇದ್ದೀನಿ. ಅವ್ನು ತಿಂದುಬಿಟ್ಟು ನನಗಿಷ್ಟು ಬಿಟ್ಟಿದ್ದಾನೆ, ನೋಡು ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ನಿನಗೆ. ಯಾವ ಡಾಬಾದಲ್ಲೂ ಸಿಗೋದಿಲ್ಲ, ಯಾವ ಹೋಟ್ಲಲ್ಲೂ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಅವ್ರು ಡಿಫ್ರೆಂಟಾಗಿ ಮಾಡ್ತಾರೆ ಕರಿ, ತುಂಬ ಚೆನ್ನಾಗಿ ಮಾಡ್ತಾರೆ ಆ ಸೈಡ್ ಅವರು ಅಂತ ಹೇಳ್ತಾ ಇದ್ದ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿದೆ, ತಮಾಷೆ ಅಲ್ಲ, ಪ್ರಾಮಿಸ್ ಚೆನ್ನಾಗಿದೆ. ಇದಕ್ಕೊಂದು ಸೌತೆಕಾಯಿ, ಈರುಳ್ಳಿ ಇದ್ದರೆ ಏನು ಟೇಸ್ಟ್ ಇದೆ. ವಾವ್, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಸೊ ಯಾರು ಕೊಟ್ಟರು ಅನ್ನೋದು ಮುಖ್ಯ ಅಲ್ಲ, ಬಟ್ ಅವ್ರು ಅಷ್ಟು ಪ್ರೀತಿಯಿಂದ ತಂದು ಕೊಟ್ಟಿದ್ದಾರಲ್ಲ, ಅದು ತುಂಬ ಖುಷಿ ಆಗುತ್ತೆ. ಅವ್ರು ಯಾರು ಅಂತ ತೋರಿಸ್ತೀನಿ ಇರಿ. ಫ್ರೆಂಡ್ಸ್, ಇವಾಗ ನಾನು ಹೇಳಿದ್ನಲ್ಲ, ಪನ್ನೀರ್ ಕರಿ ಚಪಾತಿ ಕೊಟ್ಟಿರೋರು ಯಾರು ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಬನ್ನಿ ಹೋಗೋಣ ಯಾರು ಅಂತ ತೋರಿಸ್ತೀನಿ. ನನಗೆ ವ್ಯಕ್ತಿ ಮುಖ್ಯ ಅಲ್ಲ, ಕೊಟ್ಟಿರೋರು ಯಾರು ಅನ್ನೋದು ಮುಖ್ಯ ಅಲ್ಲ. ಕೊಟ್ಟಿದ್ದಾರೆ, ಭಾಳ ಖುಷಿ ಆಯಿತು ಅವ್ರು ಕೊಟ್ಟಿರೋದು. ತುಂಬ 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 ಖುಷಿ ಆಗೋಯಿತು. ತೋರಿಸ್ತೀನಿ ಯಾರು ಅಂತ ಹೇಳಿ. ಬಾಯ್ मैंने वीडियो कर रही हूँ. आपने दिए ना पनीर करी चपाती, वो खाया, उसका खाना हो गया. 3 चपाती खाया, पेट फुल हो गया उसको. बहुत खुश हुआ, बहुत अच्छा था करी. मैं भी खा ली. वो बताया कैसा है करी, पूछ ली मैंने. वो बताया अम्मा बहुत अच्छा है टेस्ट, इतना अच्छा है बोलने के लिए नहीं हो रहा है. पैसे दिया तो भी होटल में नहीं मिलता है, ऐसे खाना कहाँ भी नहीं मिलता है, ऐसे बोला. इसीलिए मैंने टेस्ट करके यहाँ आ गई आपको बोलने के लिए, ऐसे ही वीडियो करने के लिए वीडियो कर रही हूँ. वो दिखा के यहाँ आप लोगों को दिखाने के लिए वीडियो कर रही हूँ. ಫ್ರೆಂಡ್ಸ್, ಹೇಳಿದ್ನಲ್ಲ, ನನಗೆ ಕರಿ ಕೊಟ್ಟಿದ್ದು ಇವರೇ, ಪೇಂಟರು. ನಮ್ಮ ಮನೆ ಪೇಂಟ್ ನೋಡಿ, ನಮ್ಮ ಮನೆ ಪೇಂಟ್ ಮಾಡ್ತಾ ಇರೋರು, ಇನ್ನೂ ಪೇಂಟ್ ಆಗ್ತಾ ಇದೆ. ಸೊ ಅವರು ಕರಿ ಮಾಡಿ ಕೊಟ್ಟಿರೋದು. ಕೌನ್ ಸಾ ಗಾಂವ್ ಹೇ ಆಪ್ಕಾ? ಯುಪಿ. ಯುಪಿ, ಉತ್ತರ ಪ್ರದೇಶ್. ನೋಡಿ, UP ಉತ್ತರ ಪ್ರದೇಶದವರು, ಅಲ್ಲಿಯವರು ಇವರು. ಅಲ್ಲಿಂದ ಇಲ್ಲಿಗೆ ಪೇಂಟ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಪೇಂಟ್ ಮಾಡೋಕ್ಕೆ ಅಂತ ಅಂದರೆ ಜೀವನ ಮಾಡೋಕ್ಕೆ, ದುಡಿಯೋಕ್ಕೆ ಖುಷಿಗೆ ಏನೇನೋ ಮಾತಾಡ್ತಿದ್ದೀನಿ. ಜೀವನ ನಡೆಸ್ಬೇಕಲ್ವಾ, ದುಡಿಬೇಕಲ್ವಾ, ದುಡಿಮೆಗೋಸ್ಕರ UPಯಿಂದ ಇಲ್ಲಿಗೆ ಬ್ಯಾಂಗ್ಳೂರಿಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಅವರು ಮಾಡಿದ ಕರಿ
ತುಂಬ ಟೇಸ್ಟ್ ಆಗಿತ್ತು. ಸೊ ಹಾಗಾಗಿ ನನಗೆ ಕರಿ ಕೊಟ್ಟಿದ್ದು ಇವರೇ ಅಂತ ಹೇಳೋಕ್ಕೆ ತೋರಿಸೋಕ್ಕೆ ನಾನು ಇವತ್ತು ಇವರು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅವರು ಪಾತ್ರೆನಲ್ಲೂ ಇದೆ, ತೋರಿಸ್ತೀನಿ ಬನ್ನಿ ಅವ್ರು ಕೊಟ್ಟಿರೋ ಕರಿ ಎಷ್ಟಿದೆ ಅಂತ ಹೇಳಿ. अरे ये तो खत्म हो गया है. अरे बाप रे देखो ಖಾಲಿ ಫ್ರೆಂಡ್ಸ್ ನೋಡಿ, ತಿಂದುಬಿಟ್ಟು ಖಾಲಿ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದಾರೆ. ಆಮೇಲೆ ಚಪಾತಿ ಇದೆ. ಇವರ ಡೈಲಿ ರೋಟೀನನ್ನು ನಾನು ನಿಜವಾಗ್ಲೂ ಒಂದು ವಿಡಿಯೋ ಮಾಡಬೇಕು ಅಂತ ಇವಾಗ ಅನ್ನಿಸ್ತಾ ಇದೆ. ನೋಡಿ ಪಾಪ ಎಷ್ಟು ಚೆನ್ನಾಗೆ ಮಾಡಿಕೊಂಡು ತಿಂದಿದ್ದಾರೆ. ಖಾಲಿ ಆಗ್ತಾ ಬಂದಿದೆ, ಅವ್ರು ಕೂಡ ಊಟ ಮಾಡ್ತಾ ಇದ್ದಾರೆ. ಇದು ಇವರ ಜೀವನ, ಪೇಂಟರ್ ಅವ್ರ ಜೀವನ. ಆಪ್ಕಾ ನಾಮ್ ಕಿನ್ಕಿನ್. ओके, आपका भी उत्तर प्रदेश? गोरखपुर. ओ गोरखपुर. ओके 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 ओके. आपका नाम? पूर्णमासी. क्या? पूर्णमासी. पूरनमासी. ओके, आपका नाम बताने के लिए बहुत कष्ट होता है. किन पूरनमासी. ಓಕೆ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವರ ಜೀವನ ಇದು. ಇವರ ಡೈಲಿ ರೋಟೀನನ್ನು ನಾನು ಒಂದು ವಿಡಿಯೋ ಮಾಡ್ತೀನಿ. ಇಷ್ಟೇ ಇವರದ್ದು ಜೀವನ. ಸೊ ನಾವು ಬಾಡಿಗೆಗೆ ಅಂತ ಈ ಮನೆ ಕಟ್ಟಿರೋದು. ಇನ್ನು ಪೇಂಟ್ ಆಗಿಲ್ವಲ್ಲ, ಹಾಗಾಗಿ ಇವರು ಇದೇ ಒಂದು ರೂಮಲ್ಲಿ ಉಳ್ಕೊಂಡಿದ್ದಾರೆ. ಪೇಂಟ್ ಆಗೋವರೆಗೂ ಇವ್ರು ಇಲ್ಲಿ ಇರ್ತಾರೆ, ಆಮೇಲೆ ಹೊರಟೋಗ್ತಾರೆ. ಸೊ ಅಲ್ಲಿವರೆಗೂ ನೋಡಿ ಇವ್ರ ಜೀವನ ಇಷ್ಟೇ. ಒಂದಷ್ಟು ರೇಷನ್ ಅಂತ ತಂದ್ಕೊಳ್ತಾರೆ, ಮಾಡ್ತಾರೆ. ಸೊ ಪ್ರೀತಿಯಿಂದ ಕೊಟ್ಟಿದ್ದಾರಲ್ಲ, ಅದನ್ನು ನಾವು ಪ್ರೀತಿಯಿಂದ ತಿನ್ನಬೇಕು ಅಂತ ನಾನು ನನ್ನ ಮಗ ತಿಂದಿದ್ದೀವಿ. ನನ್ನ ಮಗ ತಿಂದು ಮುಗಿಸಿದ್ದಾನೆ. ಸೊ ನಾನು ಇನ್ನೂ ತಿಂದಿಲ್ಲ, ತಿನ್ನಬೇಕು. ಒಂದು ತುತ್ತು ಟೇಸ್ಟ್ ಮಾಡಿದೆ ಅಷ್ಟೇ, ಹೇಗಿದೆ ಅಂತ ಹೇಳಿ. ಸೂಪರಾಗಿತ್ತು. ಸೊ ಇನ್ನೊಂದು ದಿನ ಮಾಡಿಕೊಡಿ ಅಂತ ಕೇಳ್ತೀನಿ ಅವರನ್ನು ನಾನು, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಅವರು ಮಾಡುವಾಗ ನಾನು ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಸೊ ಅದನ್ನು ಕೂಡ ವಿಡಿಯೋ ಮಾಡಿ ನಿಮ್ಗೆಲ್ರಿಗೂ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನ್ನ ವಿಡಿಯೋ ನೋಡಿಬಿಟ್ಟು ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ಯಾರೆಲ್ಲ TRD ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್ बाय। और एक दिन करीब बनाओगे आप? ठीक है। मैं वीडियो करूँगी। संडे बनाओगे मॉर्निंग? ठीक है, संडे को कहाँ रहोगे? ठीक है, बना देंगे हम लोग बनाएंगे तो बोल देंगे आंटी। हाँ, क्या चाहिए बोलो, मैं ला के देती हूँ। पोटैटो तो है घर में, गरम मसाला सब है, वो पुलाव लीफ है ना वो भी है। पनीर चाहिए ना आपको, पनीर ला के दे दूँगी। आप कुकिंग कर लिया तो मैं वीडियो करूँगी। संडे करोगे या नहीं, छुट्टी है ना? हाँ, बना देंगे हम लोग, बना देंगे। मॉर्निंग बनाते हैं? मॉर्निंग कहाँ बना पाएंगे? कब बनाते हैं आप बोलो? ज़्यादा टाइम, शादी पर टाइम मिलेगा। मॉर्निंग में टाइम मिलता है बनाने के लिए पूरा अच्छी तरह से। कब? शाम को। नाइट जैसे नाइट में काम मतलब खाना बनाएंगे। हाँ तो मतलब आराम से बनाते हैं। हाँ वही आराम से बनाओ। मॉर्निंग को बनाएंगे तो जल्दीबाजी में काम करने के लिए जाना पड़ता है। हाँ, टाइम चाहिए ना। आराम से बना दिया तो मैं भी आराम से वीडियो करती हूँ। सो आप काम के टाइम बना दिया तो नहीं होता है। आपको भी हरी भरी होता है, मुझे भी हरी भरी होता है। ओके, थैंक यू, बाय।